ಜಾತಿ ಸಮೀಕ್ಷೆ ಪ್ರಗತಿ ನಡೀತಾ ಇದೆ. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದಾಗಲಿಲ್ಲ. ಈಗ ಚುರುಕಾಗಿ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಣತಿಯನ್ನು ಸಿದ್ದರಾಮಯ್ಯವರು ಮಾಡಿಸ್ತಾ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ. ಯಾರು? ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ, ಕೇಂದ್ರದ ಕ್ಯಾಬಿನೆಟ್ ಸಚಿವ. ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ, ಯಾತಕ್ಕೋಸ್ಕರ ಮಾಡ್ತಾರೆ? ಅವ್ರ ಉದ್ದೇಶ ಏನು? ಅವರು ಜಾತಿ ಮಾಡ್ತಾರ, ಧರ್ಮ ಮಾಡ್ತಾರ, ಸಮಾಜ ಹೊಡಿತಾರ? ಈಗ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ. ಈಗ ನಿಮ್ಮ ಮನೆ ಇರ್ತದೆ ಅಂತ ಇಟ್ಟಿರಪ್ಪ. ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಕೆಲಸಕ್ಕಿದ್ದಾರೆ, ಎಷ್ಟು ಜನ ಕೆಲಸಕ್ಕೆ ಹೋಗಿದ್ದಾರೆ, ಎಷ್ಟು ಜನ ಅನಕ್ಷರಸ್ಥರಿದ್ದಾರೆ, ಇನ್ನೂ ಬಡತನ ಎಷ್ಟಿದೆ, ಜಮೀನು ಇದೆಯಾ ಇಲ್ವಾ, ನಿರುದ್ಯೋಗಿಗಳಾಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಬೇಡ? ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗಬೇಕು ಬೇಡ? ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ, ಇಷ್ಟು ಗೊತ್ತಾಗಲ್ಲ ಅಂದರೆ ಹೆಂಗೆ?